ಅಕ್ರಮವಾಗಿ ಭ್ರಷ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ನಿವೃತ್ತ ನ್ಯಾಯಮೂರ್ತಿಗಳು ನೇಮಿಸಿ ಆ ತನಿಖೆ ನಡೆಸಬೇಕು ಅನ್ನೋದು ಮತ್ತೆ ಸರ್ಕಾರದ ಗಮನ ಸೆಳೆಯಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಈ ಪತ್ರಿಕಾಗೋಷ್ಠಿ ಕರೆದಿದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದಂತಹ ಡಿಜಿಟಲ್ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಧನ್ಯವಾದಗಳು, ಸ್ವಾಗತವನ್ನು ಕೊಡ್ತೇನೆ. ಸರ್, ಈ KIDB ಏನಿದೆ, KIDB ಸಂಸ್ಥೆಯಲ್ಲಿ 2019, 18, 19 ಮತ್ತು 19, 23, 25 ನಡೆಯುತ್ತೆ. ಒಂದು 37ಕ್ಕೂ ಹೆಚ್ಚು ಟೆಂಡರ್ಗಳನ್ನ ಕರೀತಾರೆ. ಆ ಟೆಂಡರ್ಗಳಲ್ಲಿ ಅಧಿಕಾರಿಗಳು ಅವ್ರಿಗೆ ತಮ್ಮ ಇಷ್ಟ ಬಂದಂತೆ ಇದು ಕೊಟೇಶನ್ ಮಾಡ್ಕೊಳ್ತಾರೆ. ಕೊಟೇಶನ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದವ್ರಿಗೆ ಗುತ್ತಿಗೆದಾರರನ್ನು ಕೊಟ್ಕೊಂಡು ಗುತ್ತಿಗೆದಾರರನ್ನ ಮತ್ತೆ ಒಳ ಒಪ್ಪಂದ ಮಾಡಿಕೊಂಡು ಸಾರ್ವಜನಿಕ ತೆರಿಗೆ ಹಣ ಹಾಗೂ ಸರ್ಕಾರದ ಹಣ ಲೂಟಿ ಮಾಡ್ತಾರೆ. ಅಲ್ಲಿ ಲೂಟಿ ಮಾಡಿ ಅದು KTPB ಕಾಯ್ದೆಯನ್ನು ಉಲ್ಲಂಘನೆ ಮಾಡಿಕೊಂಡು ಕೋಟಿಗಟ್ಟಲೆ ಸರ್, ಇದು ನೋಡೋಕ್ಕೆ ಆಗಿಲ್ಲ. ಎಷ್ಟು ಕೋಟಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಷ್ಟು ಆ ಲೆಕ್ಕದಲ್ಲಿ 37ಕ್ಕೂ ಹೆಚ್ಚು ಟೆಂಡರ್ಗಳನ್ನ ಕರೀತಾರೆ ಸರ್. ಆ ಟೆಂಡರ್ಗಳಲ್ಲಿ ಗುಣಮಟ್ಟವಿಲ್ಲ, ಮತ್ತೆ ಗುಣಮಟ್ಟವಿಲ್ಲದ ಕಾಮಗಾರಿ ನಡೆಸಿ ಮತ್ತೆ ಇದು ಫೋಟೋಗಳನ್ನ ತೆಗಿತಾರೆ. ಇದು ಇಂಜಿನಿಯರ್ಗಳು ಬಂದು ವೆರಿಫಿಕೇಶನ್ ಮಾಡೋಂಥ ಫೋಟೋಗಳನ್ನ ಸುಮ್ಮನೆ ಡೂಪ್ಲಿಕೇಟ್ ಫೋಟೋಗಳನ್ನ ಇಟ್ಕೊಂಡು ಅವರು ಕೆಲಸ ಮಾಡ್ತಾರೆ, ಬಿಲ್ಗಳನ್ನ ಮಾಡ್ಕೊತಾರೆ. ಈ ತನಿಖೆನ ನಿವೃತ್ತ ನ್ಯಾಯಮೂರ್ತಿಗಳನ್ನ ಒಪ್ಪಿಸಿ ತನಿಖೆ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಮತ್ತೆ ಈ ಅವರು ಗುತ್ತಿಗೆದಾರರು EFD ಮತ್ತೆ FDನ ಮುಕ್ಬಲ್ ಹಾಕಬೇಕು ಹಾಗೂ ಎಲ್ಲ ಕಾಮಗಾರಿಗಳನ್ನು ಬೇರ್ಕಂಡ ಗುತ್ತಿಗೆದಾರರಿಗೆ ನೀಡುವ ಟೆಂಡರ್ ಆದೇಶವನ್ನು ರದ್ದುಪಡಿಸಬೇಕು. ಪಾರದರ್ಶಕವಾದ ತನಿಖೆ ಮಾಡಬೇಕು. ಗುತ್ತಿಗೆದಾರರು ಮತ್ತು ಭ್ರಷ್ಟ ಅಧಿಕಾರಿಗಳ ಮೇಲೆ FIR ದಾಖಲಾಗಬೇಕು ಅನ್ನೋದು ನಮ್ಮ ಅಸಂಘಟಿತ ಕಾರ್ಮಿಕರ ಸಂಘದ ಒತ್ತಾಯ ಆಗಿದೆ ಸರ್. ಸರ್, ಯಾವ ಜಿಲ್ಲೆಯಲ್ಲಿ ಸರ್, ಎಲ್ಲ ರಾಜ್ಯಾದ್ಯಂತ ಎಲ್ಲ KIDB ಇದರಲ್ಲೂ ಕೈಗಾರಿಕಾ ಪ್ರದೇಶಗಳಲ್ಲೂ ಮಾಡಿರ್ತಾರೆ. ಇದು ತರಾತುರಿಯಲ್ಲಿ ಮಾಡ್ತಾರೆ ಸರ್. ಬೇಗ ಬಂದು ತರಾತುರಿಯಲ್ಲಿ ಕೆಲಸ ಮಾಡಿದ್ದಾರೆ. ಇಲ್ಲ, ಇದು ಟೆಂಡರ್ ಕ್ಯಾನ್ಸಲ್ ಮಾಡಿದ್ರೆ ಕೆಲಸ ಮಾಡಿರೋ ಗುತ್ತಿಗೆದಾರ ಸರ್, ಗುತ್ತಿಗೆದಾರ ಕೆಲಸ ಮಾಡೋದು ಅರ್ಥ ಆಗಿಲ್ಲ. KTPB ಆಕ್ಟ್ ಪ್ರಕಾರ ಕೊಟ್ಟಿಲ್ಲ, ಟೆಂಡರ್ ಕರೆದಿಲ್ಲ, ಟೆಂಡರ್ ಕರೆದಿರ್ತಾರೆ ಸರ್. ಕರೆದ್ಬಿಟ್ಟು ಏನು ಮಾಡ್ತಾರೆ, ತರಾತುರಿಯಲ್ಲಿ ಅರ್ಜೆಂಟ್ ಆಗಿ ಕೊಟ್ಟಿಲ್ಲ. ಇವಾಗ ಅವ್ನು ಕೆಲಸ ಮಾಡ್ಬಿಟ್ಟಿರ್ತಾನೆ ಗುತ್ತಿಗೆದಾರ. ನೀವೇದಿಂದ ಎಲ್ಲ ಕ್ಯಾನ್ಸಲ್ ಮಾಡಿ ಅಂತ ಕ್ಯಾನ್ಸಲ್ ಮಾಡಿದ್ರೆ ಗುತ್ತಿಗೆದಾರ ಕೆಲಸ ಮಾಡಿದ್ರೆ ಅವನೇನು ಮಾಡ್ತಾರೆ ಸರ್. ಮತ್ತೆ ಈ ಕೆಲವೊಂದು ಕೆಲಸನೇ ಮಾಡಿಲ್ಲ, ಸುಮ್ಮನೆ ಬಿಲ್ ಮಾಡ್ಕೊಂಡಿರ್ತಾರೆ. ಕೆಲಸ ಮಾಡಿದ್ದು ಕ್ರಮ ತಗೊಳ್ಳಬೇಕಲ್ಲ ಸರ್. ಈಗ ಸರ್ಕಾರ ತಪ್ಪಬೇಕು. ಇದು ನ್ಯಾಯಮೂರ್ತಿಗಳನ್ನ ನಿವೃತ್ತ ನ್ಯಾಯಮೂರ್ತಿಗಳನ್ನ ನೆನೆಸಿ ಸಮಗ್ರ ತನಿಖೆ ಮಾಡಬೇಕು. ತನಿಖೆ ಮಾಡಿ ಏನು ಕೆಲಸ ಏನಾಗಿದೆ ಅದಕ್ಕೆ ಬಿಲ್ ಮಾಡಬೇಕು. ಕೆಲಸನೇ ಆಗಿರಲ್ಲ, ಕೆಲಸ ಮಾಡಿದ್ರೆ ಸುಮ್ಮನೆ ಬಿಲ್ಗಳು ಮಾಡ್ಕೊಂಡು 100ಕ್ಕೂ ಹೆಚ್ಚು ಕೋಟಿ ಇದಾಗಿದೆ ಸರ್. ಬೋಗಸ್ ಆಗಿದೆ. ಆಫೀಸರ್ ನೇಮಗಳಲ್ಲಿ ನಾವೇನು ಹೇಳ್ತಾರೆ ಸರ್, ಈಗ ಪ್ರೋಗ್ರಾಮ್ ಆಫ್ ವರ್ಕ್ಸಲ್ಲಿ ಏನೆಲ್ಲ ವರ್ಕ್ಸ್ ಆಗಿದೆ, ಯಾವುದೆಲ್ಲ ಆಗಿಲ್ಲ ಅದ್ರ ವಿಷಯ ಮಾತಾಡ್ತಾರೆ. ಅದು ದುಡ್ಡು ತಗೊಂಡಿದ್ದಾರೆ ಅಂತ. ಈಗ ಜನರಲ್ ಆಗಿ ಯಾರೋ ಹೊಡೆದ್ಬಿಟ್ಟ, ಯಾರೋ ಸತ್ತೋದ, ಹಿಂಗೆಲ್ಲ ಮಾತಾಡೋದು ಎಷ್ಟು? ನೀವು ಯಾವುದಾದ್ರೂ ಒಂದು ಕೇಸನ್ನ ಇಲ್ಲಿ ಪ್ರೆಸೆಂಟ್ ಮಾಡಬೇಕಿತ್ತು. ಅಂದರೆ ನೋಡಿ, ಪರ್ಟಿಕ್ಯುಲರ್ ಯಾವುದೇ ಒಂದು ಚಿಕ್ಕಪೇಟೆ ಇಲ್ಲ ಜಯನಗರ ನೋಡಿ, ಆ 20 ಹೀಗಾಗಿದೆ. ಒಂದೇ ಒಂದು ಕಟ್ಟು ಇದೇ ಥರ ಇಷ್ಟಾಗಿದೆ ಅಂತ ನೀವು ಅಂದಾಗ ವ್ಯಾಲ್ಯೂ ಜನರಲ್ ಆಗಿ ಅಂದಾಗ ಯಾರು ಅದನ್ನು ಸರ್ ನನ್ನ ಹತ್ರ ಎಲ್ಲ ದಾಖಲಾತಿ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ ಸರ್. ಎಲ್ಲ ಒಂದೇ ದಾಖಲಾತಿ ಇರಲಿ. ನಿಮ್ಮ ಹತ್ರ ಡೇಟಾ ಇದೆಯಾ? ಡೇಟಾ ಇದೆ. ಸರ್, ಯಾವ್ಯಾವ್ದು ಕೆಲಸ ಆಗಿಲ್ಲ, ಆಗಲೇ ಬಿಲ್ ಆಗಿ ತಗೊಂಡಿದ್ದಾರೆ, ಆ ಡೇಟಾ ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀವಿ. ಅದು ಯಾವ್ದಾದ್ರು ಒಂದೇ ಒಂದು ನಮಗೆ ಎಕ್ಸ್ಪ್ಲೈನ್ ಮಾಡಿ. ಬ್ಯಾಟರಾಯನಪುರದಲ್ಲಿ ಮಾಡಿದ್ದಾರೆ ಸರ್. ಬ್ಯಾಟರಾಯನಪುರದಲ್ಲಿ ಏನು ಮಾಡಿದ್ದಾರೆ ಸರ್? ಎಲೆಕ್ಟ್ರಿಕ್ ವರ್ಕ್ ಸರ್. ಎಲೆಕ್ಟ್ರಿಕ್ ವರ್ಕ್ ಏನಾಗಿದೆ? ಪ್ರೊವೈಡಿಂಗ್ ಪವರ್ ಇನ್ಸ್ಟ್ರಕ್ಷನ್ LED ಸ್ಟ್ರೀಟ್ ಲೈಟ್ ಫೆಸಿಲಿಟಿ ಟು ನ್ಯೂಲಿ ಫಾರ್ಮ್ಡ್ ವುಮೆನ್ಸ್ ಪಾರ್ಕ್ ಇಂಡಸ್ಟ್ರಿಯಲ್ ಲೇಔಟ್ ತಾಂಡ್ಯ ಸೆಕೆಂಡ್ ಸ್ಪೇಸ್ ಇಂಡಸ್ಟ್ರಿಯಲ್ ಏರಿಯಾ ನಂಜನಗೂಡು ತಾಲೂಕಲ್ಲಾಗಿದೆ. ಸರಿ, ಅದು ಬಂದ್ಬಿಟ್ಟು ದುಡ್ಡು ತಗೊಂಡಿದ್ದಾರಾ? ತಗೊಂಡಿದ್ದಾರೆ. ಸ್ಟ್ರೀಟ್ ಲೈಟ್ಸ್ ಹಾಕಿಲ್ಲ ಅವರು ಇನ್ನೂ? ಎಲ್ಲ ಹಾಕಿದ್ದಾರೆ ಸರ್. ಹೆಂಗ್ ಮಾಡಿದ್ದಾರೆ ಅಂದ್ರೆ ಹಳೆಯ ಲೈಟ್ ಒಳ್ಳೆ ಸುಮ್ಮನೆ ಫೋಟೋ ತೆಗೆದುಬಿಟ್ಟು ಬಿಲ್ ಮಾಡಿದ್ದಾರೆ. ಯಾವುದನ್ನು ಕೆಲಸ ಮಾಡಿಲ್ಲ ಅವರು. ಅದಕ್ಕೆ ಕೆಲಸ ಆಗಿಲ್ಲ.
ಮುಂಚೆ LED ಇರಲಿಲ್ವಾ ಅಲ್ಲಿ? ಅದು ಅಷ್ಟೊಂದು ಹೇಳಕ್ಕಾಗಲ್ಲ ಸರ್. ಯಾಕೆ ಗೊತ್ತಾ ಸರ್, ಎಲ್ಲ ಇವಾಗ ಅದು ಯಾವುದು